ನಮ್ಮನೇಲಿ ದೋಸೆ ಅಥವಾ ಇಡ್ಲಿ ಹಿಟ್ಟು ಮಿಕ್ಕಿದಾಗ ಈ ತರ ಮೊಟ್ಟೆ ಹಾಕೊಂಡು ಪಡ್ಡುನ ಮಾಡ್ಕೊಳ್ತೀವಿ. ಮೊಟ್ಟೆ ವಾಸನೆನೂ ಸಹ ಬರೋದಿಲ್ಲ, ತಿನ್ನೋದಕ್ಕೆ ಹುಳಿ ಹುಳಿಯಾಗಿ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಮೊದಲು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ಸಾಸಿವೆ ಕಡಲೆಬೇಳೆ ಹಾಕಿ, ಕಡಲೆಬೇಳೆ ಕದ್ದು ಬಣ್ಣ ಬಂದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ದೋಸೆ ಅಥವಾ ಇಡ್ಲಿ ಹಿಟ್ಟಿಗೆ ಮೊಟ್ಟೆಗಳನ್ನ ಒಡೆದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೈ ಮಾಡಿರುವಂತ ಈರುಳ್ಳಿ ಮಿಶ್ರಣ ಮತ್ತು ಸ್ವಲ್ಪ ಉಪ್ಪು, ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಇಂಡಿಯಾಸ್ ನಂಬರ್ 1 ಟ್ರೆಡಿಷನಲ್ ಕುಕ್ವೇರ್ ಕಂಪನಿಯಾದ ರಾಶ್ ಕುಕ್ವೇರ್ ಅವರಿಂದ ಕ್ಯಾಸ್ಟ್ ಐರನ್ ಪಡ್ಡು ಹೆಂಚನ್ನ ತರಿಸ್ಕೊಂಡಿದ್ದೀನಿ. ಇದು ಫಸ್ಟ್ ಕ್ವಾಲಿಟಿ ಕ್ಯಾಸ್ಟ್ ಐರನ್, ನಾನ್ ಟಾಕ್ಸಿಕ್ ಮತ್ತು ಪ್ರೀ ಸೀಸನ್ಡ್ ಆಗಿದೆ. ಎರಡೂ ಕಡೆನೂ ವುಡನ್ ಹ್ಯಾಂಡಲ್ ಕೊಟ್ಟಿರೋದ್ರಿಂದ ಆರಾಮಾಗಿ ಕ್ಯಾರಿ ಮಾಡಬಹುದು. ಕ್ಯಾಸ್ಟ್ ಐರನ್ ನ ಫಸ್ಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಒಂದ್ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಂತರ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳಿ. ಹೆಂಚು ಬಿಸಿ ಆದ್ಮೇಲೆ ಎಣ್ಣೆ ಹಾಕಿ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿನ ಹಾಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತ ಹಿಟ್ಟನ್ನ ಈ ರೀತಿ ಹಾಕೊಂಡು ಇದನ್ನ ಮುಚ್ಚಿ ಎರಡೂ ಕಡೆನೂ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಬೇಯಿಸಿ ತಕ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರುವಂತ ಎಗ್ ಪಡ್ಡು ತಯಾರಾಗುತ್ತೆ. ಈ ಪಡ್ಡುನ ಬಿಸಿ ಬಿಸಿ ಇರ್ಬೇಕಾದ್ರೇನೆ ತಿನ್ಬೇಕು, ಆವಾಗ್ಲೇ ಅದರ ರುಚಿ ಅದ್ಭುತವಾಗಿರುತ್ತೆ. ಕ್ಯಾಸ್ಟ್ ಐರನ್ ಅಲ್ಲಿ ಅಡಿಗೆ ಮಾಡಿದ ನಂತರ ಒಂದ್ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು 10 ಸೆಕೆಂಡ್ ಪ್ರೀ ಹೀಟ್ ಮಾಡಿ ಈ ರೀತಿ ಎಣ್ಣೆನ ಬಳಿದು ಇಡೋದ್ರಿಂದ ರಸ್ಟ್ ಹಿಡಿಯೋದಿಲ್ಲ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ.